ಹಾಯ್ ಎಲ್ರಿಗೂ ನಮಸ್ಕಾರ. ಲೈಫ್ ಇನ್ ಫ್ರೇಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿಂಗಾಪುರ್ ಡೇ 3 ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಹತ್ರ ಕಂಪ್ಲೀಟ್ ಶೇರ್ ಮಾಡ್ತೀನಿ. ಇವತ್ತು ನಾವು ಹೋಗ್ತಿರೋ ಜಾಗ ಬಂದು ಮ್ಯಾಂಡೈ ವೈಲ್ಡ್ ಲೈಫ್. ಏನಪ್ಪಾ ಇದು ಅಂತಂದ್ರೆ 126 ಹೆಕ್ಟೇರ್ಸ್ ಜಾಗದಲ್ಲಿ ವೈಲ್ಡ್ ಲೈಫ್ ಮತ್ತೆ ನೇಚರ್ ಡೆಸ್ಟಿನೇಷನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಒಂದಲ್ಲ ಎರಡಲ್ಲ 4 ಅಟ್ರಾಕ್ಷನ್ಸ್ ಅನ್ನ ಪ್ಲಾನ್ ಮಾಡಿದ್ದಾರೆ. ಅದು ಯಾವ್ದು ಅಂದ್ರೆ ಸಿಂಗಾಪುರ್ ಝೂ, ರಿವರ್ ವಂಡರ್ಸ್, ಬರ್ಡ್ ಪ್ಯಾರಡೈಸ್, ನೈಟ್ ಸಫಾರಿ. ಇದಿಷ್ಟು ಪ್ಲೇಸಸ್ ಅನ್ನ ಒಂದೇ ಜಾಗದಲ್ಲಿ ಡಿಸೈನ್ ಮಾಡಿದ್ದಾರೆ. ಯೂಶುವಲಿ ಯಾರೇ ಟೂರಿಸ್ಟ್ ಗಳು ಬಂದ್ರು ಇದಿಷ್ಟು ಪ್ಲೇಸಸ್ ನ ಒಂದೇ ದಿನ ಕವರ್ ಮಾಡೋ ತರ ಪ್ಲಾನ್ ಮಾಡ್ತಾರೆ. ಆದ್ರೆ ನಮಗೆ ಬೇಬಿ ಜೊತೆ ಟ್ರಾವೆಲ್ ಮಾಡ್ತಿದ್ರಿಂದ ನಾವು ಒಂದೇ ದಿನ ಪೂರ್ತಿ ಇದನ್ನ ಪ್ಲಾನ್ ಮಾಡಿದ್ರೆ ಬೇಬಿಗೆ ತುಂಬಾ ಟಯರ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೈಟ್ ಸಫಾರಿನ ನಾವು ಫಸ್ಟ್ ಡೇನೆ ಪ್ಲಾನ್ ಮಾಡಿದ್ವಿ. ಆಕ್ಚುಲಿ ಏನಂದ್ರೆ ಮ್ಯಾಂಡೈ ವೈಲ್ಡ್ ಲೈಫ್ ರಿಸರ್ವ್ ಸಿಟಿ ಸೆಂಟರ್ ಇಂದ ಅರೌಂಡ್ 30 to 40 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾರೇ ಪ್ಯಾಕೇಜ್ ಅಲ್ಲಿ ಬಂದ್ರು ಕೂಡ, ಹೊರಗಡೆ ಅವ್ರು ಬಂದ್ರು ಕೂಡ ಇದನ್ನ ಒಂದೇ ದಿನದಲ್ಲಿ ಕವರ್ ಮಾಡ್ತಾರೆ. ಬಟ್ ನಾವು ಅದ್ರ ಬಗ್ಗೆ ಥಿಂಕ್ ಮಾಡದೆ 2 ಡೇಸ್ ಪ್ಲಾನ್ ಮಾಡಿದ್ವಿ. ಇವತ್ತಿನ ದಿನ ನಮ್ ಪ್ಲಾನ್ ಇದ್ದಿದ್ದು ಸಿಂಗಾಪುರ್ ಝೂ, ರಿವರ್ ವಂಡರ್ಸ್, ಬರ್ಡ್ ಪ್ಯಾರಡೈಸ್ ಮೂರನ್ನು ಕವರ್ ಮಾಡ್ಬೇಕು ಅಂತ. ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಝೂ ಎಂಟರ್ ಆಗೋಣ. ರೆಗ್ಯುಲರ್ ಆಗಿ ಝೂ ಅಂತಂದ್ರೆ ಪ್ರಾಣಿಗಳನ್ನ ಕೇಜಲ್ಲಿ ಇಟ್ಟು ಜನಗಳು ನಿಂತ್ಕೊಂಡು ನೋಡ್ತಿರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್. ಆದ್ರೆ ಇಲ್ಲಿ ನಿಮ್ಗೆ ಒಳಗಡೆ ಎಂಟರ್ ಆದ್ರೆ ಆ ರೀತಿ ಫೀಲೇ ಕೊಡಲ್ಲ. ಬಿಕಾಸ್ ನಾವೇ ಯಾವ್ದೋ ಒಂದು ಮೂಲೆಯಲ್ಲಿ ನಿಂತಿರ್ತೀವಿ, ಪ್ರಾಣಿಗಳು ತಂಪಾಡಿಗೆ ತಾವು ಕಾಡಲ್ಲಿ ಇದೀವಿ ಅನ್ನೋ ಫೀಲ್ ಇರುತ್ತೆ. ಅಷ್ಟು ದೊಡ್ಡ ಜಾಗದಲ್ಲಿ ಪ್ರಾಣಿಗಳಿಗೆ ನಾವ್ ಯಾವ್ದೋ ಕೇಜಲ್ಲಿ ಇದೀವಿ ಅನ್ನೋ ಫೀಲೇ ಕೊಡದೆ ಅವ್ರ ಪಾಡ್ಗವರು ಕಾಡಲ್ಲಿ ಆರಾಮಾಗಿದ್ದಾರೆ ಅನ್ನೋ ತರ ಫೀಲ್ ಇರುತ್ತೆ. ಸೊ ನಾವೇ ಯಾವ್ದೋ ಮೂಲೆಯಲ್ಲಿ ನಿಂತ್ಕೊಂಡು ಪ್ರಾಣಿಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀವಿ. ಅಷ್ಟೇ ಅಲ್ಲದೆ ಇಲ್ಲಿ 4200 ಪ್ರಾಣಿಗಳಿಗಿಂತ ಜಾಸ್ತಿ ಪ್ರಾಣಿಗಳನ್ನ ನೋಡೋದಕ್ ಸಿಗುತ್ತೆ. ಮತ್ತೆ 300ಕ್ಕಿಂತ ಹೆಚ್ಚು ಜಾತಿಗಳ ಪ್ರಾಣಿಗಳನ್ನ ನೋಡ್ಬೋದು. ಎಷ್ಟೋ ಪ್ರಾಣಿಗಳು ಅಳಿವಿನಂಚಿನಲ್ಲಿದೆ, ಅದನ್ನು ಕೂಡ ಸಂಗ್ರಹ ಮಾಡಿ ಕಾಪಾಡ್ಕೊಂತಿದ್ದಾರೆ, ಉಳಿಸ್ಕೊಂತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಒಳಗಡೆ ಎಂಟರ್ ಆಗ್ತಿದ್ರೆ ತುಂಬಾನೇ ದೊಡ್ಡ ಜಾಗ, ನಡೆಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಬಟ್ ಸಿಂಗಾಪುರ್ ಝೂ ನಲ್ಲಿ ಒಂದ್ ಮೇಜರ್ ಅಡ್ವಾಂಟೇಜ್ ಏನಂದ್ರೆ ಟ್ರಾಮ್ ರೈಡ್ಸ್ ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡ್ತಾನೆ ಇರುತ್ತೆ. ಪ್ರತಿ ಜಾಗದಲ್ಲೂ ನಿಮಗೆ ಎಷ್ಟಾಗುತ್ತೆ ಅಷ್ಟು ಪ್ರಾಣಿಗಳನ್ನ ನೋಡ್ಕೊಂಡು ಟ್ರಾಮ್ ರೈಡ್ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸಸ್ ಗೆ ಹೋಗಿ ಮತ್ತೆ ಪ್ರಾಣಿಗಳನ್ನ ನೋಡ್ಬೋದಾಗಿತ್ತು. ನಮ್ ಪಾಪುನು ಕೂಡ ತುಂಬಾನೇ ಎಂಜಾಯ್ ಮಾಡ್ತಿದ್ದ. ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಹೊರಗಡೆ ಬಂದ್ರೆ ನೆಕ್ಸ್ಟ್ ನಾವ್ ಎಂಟರ್ ಆಗಿದ್ದೆ ರಿವರ್ ವಂಡರ್ಸ್. ಈ ಒಂದ್ ಜಾಗದ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಇದು ವರ್ಲ್ಡ್ ಅಲ್ಲೇ ಫಸ್ಟ್ ಅಂಡ್ ಲಾರ್ಜೆಸ್ಟ್ ರಿವರ್ ಥೀಮ್ಡ್ ವೈಲ್ಡ್ ಲೈಫ್ ಪಾರ್ಕ್. ಈ ಒಂದು ಪಾರ್ಕ್ ಅನ್ನ ಡಿಸೈನ್ ಮಾಡಿರೋದು ಅಮೆಜಾನ್ ಫಾರೆಸ್ಟ್ ಅನ್ನ ಇನ್ಸ್ಪೈರ್ ಆಗಿಟ್ಕೊಂಡು. ಒಳಗಡೆ ಎಂಟರ್ ಆಗ್ತಿದ್ರೆ ನಿಜವಾಗ್ಲೂ ನೀರಲ್ಲಿರುವಂತ ಪ್ರಾಣಿಗಳು ಇಷ್ಟೊಂದು ವಿಚಿತ್ರವಾಗಿದ್ಯಾ ಅನ್ನೋ ಅಷ್ಟು ಪ್ರಾಣಿಗಳನ್ನ ನೋಡೋದಕ್ಕೆ ಸಿಗುತ್ತೆ. ಈ ಒಂದ್ ಜಾಗನ ಆಕ್ಚುಲಿ ನಾವು ಬುಕ್ ಮಾಡಿದ್ದೆ ಪಾಂಡಾ ನೋಡ್ಬೇಕು ಅಂತ. ಪಾಂಡಾ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ ಇದು 14 ಗಂಟೆಗಳ ಕಾಲ ಬರೀ ತಿನ್ನೋದಕ್ಕೆ, ಅದು ಕೂಡ ಬ್ಯಾಂಬೋನ ತಿನ್ನೋದಕ್ಕೆ ಟೈಮ್ ನ ಸ್ಪೆಂಡ್ ಮಾಡುತ್ತೆ. ಜೊತೆಗೆ ಒಂದು ದಿನಕ್ಕೆ 12 ರಿಂದ 38 kg ಬ್ಯಾಂಬೂನ ತಿನ್ನುವಷ್ಟು ಕೆಪಾಸಿಟಿ ಕೂಡ ಅದಕ್ಕಿದೆ. ಅದಕ್ಕೆ ಏನೋ ಗೊತ್ತಿಲ್ಲ, ನಾವು ಬಂದಿದ್ದ ದಿನ ನಮ್ಗೆ ಒಂದು ಬ್ಯಾಡ್ ಲಕ್ ಆದಿತ್ತು. ಏನಂದ್ರೆ ಪಾಂಡಾ ಚೆನ್ನಾಗಿ ತಿಂದಿತ್ತೋ ಏನೋ ಗೊತ್ತಿಲ್ಲ, ಅದು ಎದ್ದೇಳೋದಕ್ಕೆ ರೆಡಿನೇ ಇರ್ಲಿಲ್ಲ. ನಾವು ಬಂದಿದ್ದೆ ಅದನ್ನ ನೋಡೋದಕ್ಕೆ ಅನ್ನೋ ಕಾರಣಕ್ಕೆ ತುಂಬಾ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಅದು ಎದ್ದೇಳೋದಕ್ಕೆ ರೆಡಿನೇ ಇರ್ಲಿಲ್ಲ. ಅದ್ರ ತರ್ಲೇನು ನೋಡೋಕ್ ಸಿಗ್ಲಿಲ್ಲ, ಚೇಷ್ಟೇನು ನೋಡೋದಕ್ ಸಿಗ್ಲಿಲ್ಲ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ನೆಕ್ಸ್ಟ್ ನಾವ್ ಎಂಟರ್ ಆಗಿದ್ದೆ ಬರ್ಡ್ ಪ್ಯಾರಡೈಸ್ಗೆ. ಬರ್ಡ್ ಪ್ಯಾರಡೈಸ್ಗೆ ಎಂಟರ್ ಆಗಿದ ತಕ್ಷಣ ಫಸ್ಟ್ ಎಂಟರ್ ಆಗಿದ್ದೆ ಬರ್ಡ್ ಶೋಗೆ. ರೆಗ್ಯುಲರ್ ಆಗಿ ಇಲ್ಲಿ ಟೈಮಿಂಗ್ಸ್ ವೈಸ್ ಶೋಸ್ ನಡೆಯುತ್ತೆ. ನಾವು ಹೋಗಿದ್ದ ಟೈಮಿಂಗ್ ಗೆ ಈವ್ನಿಂಗ್ ಶೋ ರೆಡಿ ಆಗಿತ್ತು. ಬರ್ಡ್ ಶೋ ನ ನೋಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಏಷ್ಯಾದಲ್ಲೇ ಲಾರ್ಜೆಸ್ಟ್ ಬರ್ಡ್ ಪಾರ್ಕ್ ಇದು. ಇಲ್ಲಿ 3500 ಪಕ್ಷಿಗಳಿಗಿಂತ ಜಾಸ್ತಿ ಇದೆ. ಜೊತೆಗೆ 100ಕ್ಕಿಂತ ಹೆಚ್ಚಿನ ಜಾತಿಗಳ ಪಕ್ಷಿಗಳನ್ನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಬರ್ಡ್ ಪಾರ್ಕ್ ಫೇಮಸ್ ಆಗೋದಕ್ಕೆ ಇಲ್ಲಿ ಕೆಲವೊಂದು ಪಕ್ಷಿಗಳು ಹ್ಯೂಮನ್ ಸ್ಪೀಚ್ ನ ಪರ್ಫೆಕ್ಟ್ ಆಗಿ ಇಮಿಟೇಟ್ ಮಾಡುತ್ತೆ. ಇದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ನೆಕ್ಸ್ಟ್ ನಾವು ಹೊರಗಡೆ ಎಂಟರ್ ಆಗಿ ಹೋಟೆಲ್ ಹೊರಟ್ವಿ. ಇಲ್ಲಿಗೆ ನಮ್ಮ ಡೇ 3 ಎಕ್ಸ್ಪೀರಿಯನ್ಸ್ ಮುಗೀತು. ನಮ್ಮ ಡೇ 4 ಅಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ, ಏನ್ ಪ್ಲಾನ್ ಮಾಡಿದ್ವಿ ಅಂತ ತಿಳ್ಕೋಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.